ಮುಸುಕಿಟ್ಟದ ದೈವರನ್ನು ಮುಸುರುವುದು ನಮಗೀತ ಮಾನ್ಯನೇ, ಈತ ಮಾನ್ಯನೇ, ಈತ ಮಾನ್ಯನು ಮುಸುರುವರ ನಮಗೀತ ಮಾನ್ಯನೇ ಎನ್ನುತ್ತ ಮುಸುರಿ ಸಭೆಯಿಂದ ಹೊರಹೊಂಡ. ಇಂತಹ ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಲಾರೆ, ಹೊರಟೆ. ಧಿಕ್ಕಾರ, ಧಿಕ್ಕಾರ, ಸಭೆಗೆ ಧಿಕ್ಕಾರ. ಈ ದಕ್ಷನ ಮಾತಿನಿಂದ ಅವನ ಯೋಗ್ಯತೆ ಏನೆಂದು ತಿಳಿಯಿತು. ಈ ವಿಷಯಗಳಿಗೆ ತಲೆ ಕೊಡಬೇಕಾಗಿಲ್ಲ. ಜ್ಞಾನ ಸತ್ತ ಸಭೆಯನ್ನ ಮುಂದುವರಿಸೋಣ. ಆಗಲಿ ದೇವ. ಕೈಲಾಸ ಶಿಖರದಿ ಹರನರಸಿ ಕಂಡಾಗ ಕೌತುಕವೆತ್ತು ಭೂಸುರ ನೋರ್ವನ ಬೆಸಗೊಂಡ ಭೂಮಿ ಕರಸಿ ಇಂತೆಂದು ತೆರಳಲಿ ಮರತರೆಮ್ಮನು ಪೇಳಲಿರಲಾರ ಜನ್ಮಪತಿ ಪತಿಗರು ಹಿಗನ ದೈವಿನವರ ಮಹಾಧ್ವರಕ್ಕೆ ನೋಡಿರಿ ದ್ವಿಜರು ಹೋಗುದನು ನಿಮ್ಮಯ ಮಾವ ಮಾಡುವ ಯಜ್ಞವನ್ನೇ ಆಡಲಿನಧಿಕ ಸಂಭ್ರಮವಂತೆ ಬಂದೂದ ಕೂಡಿ ರಂಜಿಸುವದಂತೆ ನೋಡಿರಿ. ಹೋಗುವ ಬನ್ನಿ ಸ್ವಾಮಿ. ನಿನ್ನ ತಂದೆ ಮಾಡುತ್ತಿರುವಂತಹ ಯಾಗ ಖಂಡಿತವಾಗಿಯೂ ಲೋಕ ಕಲ್ಯಾಣಕ್ಕಾಗಿ ಅಲ್ಲ. ಒಂದು ದಿವಸ ನಾನು ಕುಳಿತೀರ್ಪ ಸಭೆಗೆ, ನಾನು ಕುಳಿತೀರ್ಪ ಸಭೆಗೆ ಹೊಂದನು ತೋಚನ ವೇದದ ಬಗೆಗೆ ನಿಂದಿಸಿ ಜರೆದನ್ನ ನುಡಿದಂತ ನುಡಿಯ ಎಂದೀಗದನು ನಾನು ಮಾಲೇವೇನೆ ದೇಶ ಸಾಧನೆಗಾಗಿ ಮಾಡುತ್ತಿರುವ ಆ ಸ್ಥಳಕ್ಕೆ ನಾನು ಬರುವುದಿಲ್ಲ, ನೀನೂ ಹೋಗುವುದು ಬೇಡ. ಬೇಡ ಹೋಗದಿರೆಂಬ ವಚನವನಾಡಿ ಕೆಡಿಸದಿರು. ಕಾಡಿಗಳು ಗಮನಾಕಿ ಕಂಬನಿ ತುಂಬಿ ಗೋಳಿಡುತ್ತೋ ದಯವಿಟ್ಟು ಹಾಗೆ ಹೇಳಬೇಡಿ ಸ್ವಾಮಿ. ತವರು ಮನೆಗೆ ಹೋಗದೆ ಬಹಳ ಕಾಲವಾಯಿತು. ನಿಮ್ಮ ಮೌನವನ್ನೇ ಸಮ್ಮತಿ ಎಂದು ಭಾವಿಸಿ ಮಾತನ್ನು ಮೀರಿ ಹೋಗುತ್ತಿರುವ ನನ್ನನ್ನು ದಯವಿಟ್ಟು ಕ್ಷಮಿಸಿ ಸ್ವಾಮಿ. ನಿಲಯವನು ಸ್ವರವಂತನಂಗನೇ ನಿಲಯವನು ಸ್ವರವಂತನಂಗನೇ ಬಳಲಿ ಬಿಸು ಸುಯ್ಯುತ್ತಾರೆ ಸ್ವರವಂತನಂಗನೇ ಬಳಲಿ ಬಿಸು ಸುಯ್ಯುತ್ತಾರೆ. ಪರಿಪರಿಯು ವೇದಗಳು
ಯಜ್ಞಶಾಲೆ ಮಹಾಧ್ವರದೆಡೆಗೆ ಭುವನ ಸ್ತೋಮ ವಂದಿತೆ ಬಂಧು ಸ್ತೋಮ ತಾಯಿ ತಂದೆಯರ ಕಾಣುತ್ತಲೀ ಯಾಗದ ಸೊಬಗೈ ಕ್ಷಿಪೆಯನುತ್ತ ಇಂದ್ರಾಯ ಸ್ವಾಹ ಅಗ್ನಯೇ ಸ್ವಾಹ ವಾಯವೇ ಸ್ವಾಹ ವರುಣಾಯ ಸ್ವಾಹ ಯಮಾಯ ಸ್ವಾಹ